ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಬೇಕಂದರೆ ನೀವು ಈ ಓಟ್ಸ್ ದೋಸೆನ ಟ್ರೈ ಮಾಡ್ಬೋದು. ಮಸಾಲ ಓಟ್ಸ್ ರೆಡಿ ಸಿಗುತ್ತೆ. ಈ ಓಟ್ಸ್ನ ಮೊಸರು ಬೇಕು, ಒಂದು 200 ಗ್ರಾಮ್ಸ್ ಮೊಸರನ್ನ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆಮೇಲೆ ಈ ಮಸಾಲ ಓಟ್ ಆಗಿರೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಏನೂ ಹಾಕೋದು ಬೇಕಾಗಲ್ಲ. ಫೈನ್ ಪೌಡರ್ ಮಾಡ್ಕೊಳ್ಳಿ. ಪ್ಲೇನ್ ಓಟ್ಸ್ ಆದರೆ ಉಪ್ಪು ಖಾರ ಮಸಾಲೆ ಹಾಕ್ಕೊಳ್ಳಿ. ಈ ಫೈನ್ ಪೌಡರ್ನ ಈ 200 ಗ್ರಾಮ್ಸ್ ಅಷ್ಟು ಮೊಸರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾದಂತಹ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಅದರಿಂದ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಓಟ್ಸ್ ದೋಸೆ ತುಂಬ ಸಾಫ್ಟ್ ಆಗೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ನೀವು 4 ಸ್ಪೂನಷ್ಟು ರೈಸ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಈ ದೋಸೆ ಬ್ಯಾಟ್ರಿಗೆ ಹಾಕ್ಕೊಳ್ಳಿ. ಅಥವಾ ನಿಮಗೆ ರೈಸ್ ಫ್ಲೋರ್ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಹಾಕ್ಕೊಂಡು ಈ ದೋಸೆ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಅಂಥ ತವ ಮೇಲೆ ದೋಸೆ ರೆಡಿ ಮಾಡಿ. ಈ ದೋಸೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು. ನಾನು ತುಪ್ಪ ಹಾಕಿದೆ. ಈ ಗೋಲ್ಡನ್ ಬ್ರೌನ್ ಕಲರು ದೋಸೆ ರೆಡಿ ಆಯಿತು. ಇದನ್ನು ನೀವು ಚಟ್ನಿ ಅಥವಾ ಕೆಚಪ್ಪು ಬೆಣ್ಣೆ ನಿಮ್ಗೇನು ಇಷ್ಟನೋ ಅದ್ರ ಜೊತೆ ತಿನ್ಬೋದು. ಕ್ವಿಕ್ಕಾಗಿ ಆಗುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಹೆಲ್ತಿ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.